ಬ್ಯಾಂಗ್ಳೂರಲ್ಲಿ ಸೆಕೆಂಡ್ ಏರ್ಪೋರ್ಟ್ ಯಾವಾಗ ಇಲ್ಲಿ ಬರುತ್ತೆ ಅಂತ ಕನ್ಫರ್ಮ್ ಆಯ್ತು, ಅವಾಗಿಂದ ಈ ಒಂದು ಜಾಗದಲ್ಲಿ ಪ್ರೈಸ್ ಅಂತೂ ಅಪ್ರಿಶಿಯೇಟ್ ಆಗ್ತಾನೆ ಇದೆ. ವೆಲ್ಕಮ್ ಟು ಒರಾನ್ ನಿಯೋ ಸಿಟಿ, ಎಕ್ಸ್ಪೀರಿಯನ್ಸ್ ದ ವೈಬ್ರೇಟ್ ಲಿವಿಂಗ್. ಇದೇನ್ ನೋಡ್ತಾ ಇದ್ದೀರಾ, ಈ ರೋಡ್ ಬಂದು ನಿಮ್ಗೆ ಬ್ಯಾಂಗ್ಳೂರ್ ಟು ಕನಕ್ಪುರ ಮೇನ್ ರೋಡ್ ಆಗಿರುತ್ತೆ. ಇಲ್ಲಿ ನೋಡ್ತಾ ಇದ್ದೀರಾ ಕಾಂಕಾರ್ಡ್ ನ್ಯಾಪಾವಾಲಿಯಿಂದ ಜಸ್ಟ್ ಒಂದು 50 ಮೀಟರ್ಸ್ ಅಲ್ಲೇ ಈ ಪ್ರಾಜೆಕ್ಟ್ ಸಿಗ್ತಾ ಇರೋದು. ಬನ್ನಿ ಒಳಗಡೆ ಹೋಗೋಣ. ಅನ್ಲಾಕಿಂಗ್ ದ ಗ್ರೋತ್ ಅಂಡ್ ಕನೆಕ್ಟಿವಿಟಿ ವ್ಯಾಲ್ಯೂ ಫಾರ್ ಎವ್ರಿ ಹೋಮ್ ಬಯರ್ಸ್ ಅಂಡ್ ಇನ್ವೆಸ್ಟರ್ಸ್. ಹಾಯ್ ಗೈಸ್, ಮತ್ತೊಮ್ಮೆ ಸ್ವಾಗತ ಅನ್ಲಾಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜ್ಗೆ. ನಾನು ನಿಮ್ಮ ತನ್ವೀರ್ ಹಾಗೂ ಧನುಷ್ ಜೊತೆ. ವೀಕ್ಷಕರೇ, ನಿಮ್ಗೆಲ್ಲರಿಗೂ ಗೊತ್ತಿರಬಹುದು, ಒಂದು ಒಳ್ಳೆ ಜಾಗದಲ್ಲಿ ಒಳ್ಳೆ ಡೆವಲಪ್ಮೆಂಟ್ ಆಗಿರುವಂತ ಲೇಔಟ್ ನ ಇವತ್ತು ಒರಾಯನ್ ಗ್ರೂಪ್ಸ್ ಅವರು ತಂದಿದ್ದಾರೆ ನಿಮ್ಗೋಸ್ಕರ. ಈ ಪ್ರಾಪರ್ಟಿ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ನಮ್ ಜೊತೆ ಇದ್ದಾರೆ ಒರಾಯನ್ ಗ್ರೂಪ್ಸ್ ಇಂದ ಅಬ್ದುಲ್ ಅವರು. ನಮಸ್ತೆ ಸರ್, ಹೇಗಿದ್ದೀರಾ? ನಮಸ್ತೆ ಸರ್, ನಾನು ಚೆನ್ನಾಗಿದ್ದೀನಿ. ಸೂಪರ್ ಎಕ್ಸೈಟ್ಮೆಂಟ್ ಅಲ್ಲಿ ಇದ್ದೀರಾ, ಒಂದು ಒಳ್ಳೆ ಜಾಗದಲ್ಲಿ ಲೇಔಟ್ ತಂದಿದ್ದೀರಾ. ಸರ್, ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲಿ ಬರ್ತಾ ಇದೆ? ಸರ್, ಎಕ್ಸಾಕ್ಟ್ ಆಗಿ ಲೊಕೇಶನ್ ಕನಕ್ಪುರ ರೋಡ್ ಇದೆಯಲ್ಲ, ಕನಕ್ಪುರ ರೋಡ್ ತಗ್ಲಿಪುರ. ಓಕೆ, ತಗ್ಲಿಪುರ ನಾಪಾ ವ್ಯಾಲಿಯಿಂದ ಒಳಗಡೆ ನೋಡಿ ಸರ್. ಇವಾಗ ಬೆಂಗಳೂರಿಂದ ನೀವು ಜೆಪಿ ನಗರ್ ಸರ್ಕಲ್ ಇಂದ ಜೆಪಿ ನಗರ್ ಮೆಟ್ರೋ ಸ್ಟೇಷನ್ ಇದೆಯಲ್ಲ, ಅಲ್ಲಿಂದ ಕರೆಕ್ಟ್ ಆಗಿ ಲೊಕೇಶನ್ ಗೆ 17 ಕಿಲೋಮೀಟರ್ಸ್ ಆಗುತ್ತೆ. 17 ಕಿಲೋಮೀಟರ್ಸ್ ಆಗುತ್ತೆ. ಓಕೆ. ಆಮೇಲೆ ನಿಮ್ಗೆ ಸಿಲ್ಕ್ ಇನ್ಸ್ಟಿಟ್ಯೂಟ್ ಮೆಟ್ರೋ ಸ್ಟೇಷನ್ ಗಿಂತ ಮೆಟ್ರೋ ಸ್ಟೇಷನ್ ಬಂದಿದೆ. ಇವಾಗ ಆಸ್ ಕಂಟಿನ್ಯೂ ಆಗ್ತದೆ ಸರ್, ಅಪ್ ಟು ಹಾರೋಳ್ಳಿ ತನಕ ಮೆಟ್ರೋ ಸ್ಟೇಷನ್ ಹೋಗುತ್ತೆ. ಆರಾಮಾಗಿ ಮೆಟ್ರೋ ಕನೆಕ್ಟಿವಿಟಿ ಫ್ಯೂಚರ್ ಅಲ್ಲಿ ತಗೋಬಹುದು. ಓಕೆ, ಸೊ ಒಂದು ಒಳ್ಳೆ ಲೊಕೇಶನ್ ಅಂತಾನೆ ಹೇಳ್ಬಹುದು. ಸಿಲ್ಕ್ ಇನ್ಸ್ಟಿಟ್ಯೂಟ್ ತನಕ ನಿಮ್ಗೆ ಮೆಟ್ರೋ ಸಿಗತ್ತೆ, ಅಲ್ಲಿಂದ ನೀವು ಜಸ್ಟ್ ಒಂದು 15 ಮಿನಿಟ್ಸ್ ಅಲ್ಲಿ ಈ ಲೇಔಟಿಗೆ ರೀಚ್ ಆಗ್ಬಹುದು. ಅದರಲ್ಲೂ ಸೆಕೆಂಡ್ ಏರ್ಪೋರ್ಟ್ ಯಾವಾಗ ಕನಕ್ಪುರ ಸರೌಂಡಿಂಗ್ ಅಲ್ಲೇ ಅನೌನ್ಸ್ಮೆಂಟ್ ಆಗಿದೆ, ಅವತ್ತಿಂದ ಈ ಒಂದು ಪ್ಲೇಸ್ ಗೆ ಬೂಮ್ ಅಂತಾನೆ ಹೇಳ್ಬಹುದು, ಪ್ರೈಸಸ್ ಎಲ್ಲ. ಓಕೆ ಸರ್, ಇದು ಲೇಔಟ್ ನೇಮ್ ಏನು ಸರ್? ಇದು ಸರ್, ಇದು ಲೇಔಟ್ ಬಂದ್ಬಿಟ್ಟು ಒರಾಯನ್ ನಿಯೋ ಸಿಟಿ ಅಂತ. ಒರಾಯನ್ ನಿಯೋ ಸಿಟಿ ಅಂತ ಹೇಳ್ಬಿಟ್ಟು. ಓಕೆ, ಬಿಯಾ ಮಾಡಿ ಅಪ್ರೂವ್ಡ್ ಆಗಿದೆ. ಇಂಡಿವಿಜುವಲ್ ಈ ಖಾತಾ ಇಮಿಡಿಯೇಟ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬಹುದು. ಓಕೆ, ಲೇಔಟ್ ಅಲ್ಲಿ ಏನೇನ್ ಡೆವಲಪ್ಮೆಂಟ್ ಮಾಡಿದೀರಾ ನೀವು? ಸರ್, ನೀವು ನೋಡ್ತಾ ಇರ್ಬೋದು, ರೈಟ್ ರೌಂಡ್ ಕಾಂಪೌಂಡ್ ವಾಲ್ ಇದೆ. ಎಂಟ್ರೆನ್ಸ್ ಅಲ್ಲಿ ಗ್ರ್ಯಾಂಡ್ ಆರ್ಚ್ ಸಿಗುತ್ತೆ. ಓಕೆ, ಮತ್ತೆ ಟೋಟಲ್ ಆಗಿ ಗೇಟೆಡ್ ಕಮ್ಯುನಿಟಿ ಇದು. ಅಂಡರ್ ಗ್ರೌಂಡ್ ಎಲೆಕ್ಟ್ರಿಸಿಟಿ, ಡ್ರೈನೇಜ್, ವಾಟರ್ ಕನೆಕ್ಟಿವಿಟಿ ಎಲ್ಲ ಕೂಡ ರನ್ನಿಂಗ್ ಅಲ್ಲಿ ಇದೆ. ಓಕೆ, ಸೊ ವೀಕ್ಷಕರೇ, ಲೇಔಟ್ ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಮಾಡಿದ್ದಾರೆ ಅಂದ್ರೆ ಸೂಪರ್ ಆಗಿ ಡೆವಲಪ್ಮೆಂಟ್ ಆಗಿರುವಂತದ್ದು. ಗೇಟೆಡ್ ಕಮ್ಯುನಿಟಿಯಲ್ಲಿ ಇದೆ. ಎಂಟ್ರೆನ್ಸ್ ಅಲ್ಲೇ ನೋಡ್ತಾ ಇದ್ದೀರಾ ಗ್ರ್ಯಾಂಡ್ ಆಗಿ ಆರ್ಚ್ ಸಿಗತ್ತೆ. ಹಾಗೆ ಒಳಗಡೆ ಬಂದ್ರೆ ನಿಮ್ಗೆ 30 ಫೀಟ್ ವೈಡ್ ಆಗಿರುವಂತ ಎಲ್ಲ ಕಾಂಕ್ರೀಟ್ ರೋಡ್ ಹಾಕಿದ್ದಾರೆ. ಸೊ ಪಾರ್ಕ್ ಇದೆ, ಸಿಎ ಜಾಗ ಇದೆ, ಡ್ರೈನೇಜ್ ಆಗಿದೆ, ಎಲೆಕ್ಟ್ರಿಸಿಟಿ ಅಂಡರ್ ಗ್ರೌಂಡ್ ಆಗಿದೆ. ಸೊ ಸ್ಟ್ರೀಟ್ ಲೈಟ್ಸ್ ಕೂಡ ಕಂಪ್ಲೀಟ್ ಆಗಿ ಮಾಡಿದ್ದಾರೆ. ಸರ್, ಇಲ್ಲಿ ಯಾರಿಗೆ ಇನ್ವೆಸ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ವಿಲಾ ಕಟ್ಕೊಂಡು ಪೀಸ್ಫುಲ್ ಲೈಫ್ ಎಂಜಾಯ್ ಮಾಡಕ್ ಇಷ್ಟಪಡ್ತಾರೆ, ಅವ್ರಿಗೆ ಇದು ಬೆಸ್ಟ್ ಪ್ಲೇಸ್ ಸರ್. ಓಕೆ, ಯಾಕಂದ್ರೆ ಕನೆಕ್ಟಿವಿಟಿ ಕೂಡ ಸೂಪರ್ ಆಗಿದೆ. ಆಮೇಲೆ ಈ ಸೊಸೈಟಿನೇ ಒಂಥರ ಸೂಪರ್ ಸೊಸೈಟಿ ಸರ್ ಇದು. ಪೀಸ್ಫುಲ್ ಆಗಿ ಯಾರೆಲ್ಲ ಆರಾಮಾಗಿ ಪೀಸ್ಫುಲ್ ಆಗಿ ಇರ್ಬೋದು ಸರ್ ಇಲ್ಲಿ. ಆಮೇಲೆ ಇಲ್ಲಿ ವಿಲಾ ಕಾನ್ಸೆಪ್ಟ್ ಮೋಸ್ಟ್ಲಿ ಇದು ಪ್ಲಾಟೆಡ್ ಡೆವಲಪ್ಮೆಂಟ್ ಮಾಡಿರೋದು ವಿಲಾ ಅವ್ರಿಗೆ. ವಿಲಾ ಕಟ್ಕೊಂಡಿರ್ತೀರಾ ಅಂದ್ರೆ ವಿಲಾ ಕೂಡ ಕಟ್ಕೊಂಡಿರ್ಬೋದು ಇಂಡಿವಿಜುವಲ್ ಆಗಿ. ಮತ್ತೆ ಬಿಲ್ಡಿಂಗ್ ಕಟ್ಕೊಂಡು ರೆಂಟಲ್ ಪರ್ಪಸ್ ಬಿಡ್ತೀರಾ ಅಂದ್ರೆ ರೆಂಟಲ್ ಆಗುತ್ತೆ ಸರ್. ಆಗುತ್ತೆ, ರೆಂಟಲ್ ಬರ್ತಾ ಇದೆ. ಆಗುತ್ತೆ. ನೀವು ನೋಡ್ತಾ ಇರ್ಬೋದು ಇಲ್ಲಿ ಅಕ್ಕಪಕ್ಕ ಎಲ್ಲಾ ಡೆವಲಪ್ಮೆಂಟ್ಸ್ ಆಗಿದೆ. ಎಲ್ಲಾ ಬಿಲ್ಡಿಂಗ್ಸ್ ಎಲ್ಲಾ ಕಡೆ ನೋಡಿ, ಆ ಕಡೆ ಈ ಕಡೆ ಎಲ್ಲಾ ಕಡೆನೂ ನಿಮ್ಗೆ ಮನೆಗಳು ಕಾಣಿಸುತ್ತೆ ಇಲ್ಲಿ. ಹೌದು ಸರ್, ನೀವು ಯಾವ್ದೇ ಲೇಔಟ್ ಅಲ್ಲಿ ಈ ತರ ಮಾರ್ಕಿಂಗ್ ಹಾಕಿರೋದು ನೋಡಿದ್ರಾ? ಇದು ಮಾರ್ಕಿಂಗ್ಸ್ ಹಾಕಿರೋದು ಏನ್ಗೋಸ್ಕರ ಅಂದ್ರೆ ಒಳ್ಳೆ ಪ್ರೀಮಿಯಂ ಕಸ್ಟಮರ್ಸ್ಗೆ ಮತ್ತೆ ವಿಲ್ಲಾ ಕಾನ್ಸೆಪ್ಟ್, ವಿಲ್ಲಾ ಕಟ್ಕೊಂಡು ಯಾರೆಲ್ಲ ವಾಸ ಮಾಡಕ್ಕೆ ಇಷ್ಟಪಡ್ತಾರೆ ಅವರಿಗೆಲ್ಲ ಪ್ಲಾಟೆಡ್ ಡೆವಲಪ್ಮೆಂಟ್ ಅಲ್ಲಿ ಅವ್ರಿಗೆ ಆದಂತರ ಕಸ್ಟಮೈಸ್ ವಿಲ್ಲಾ ನಾವು ಮಾಡ್ಕೊಡ್ತೀವಿ ಸರ್. ಅಕಸ್ಮಾತ್ ವಿಲ್ಲಾ ಮಾಡ್ಬೇಕಂದ್ರೆ ಅವರು ನಮ್ಮ ಹತ್ರನೇ ಕನ್ಸ್ಟ್ರಕ್ಷನ್ ಟೀಮ್ ಇದೆ, ಅವ್ರು ನಮ್ಮ ಹತ್ರನೇ ವಿಲ್ಲಾ ಕೊಡ್ಬೋದು. ಇಲ್ಲ ಅವರೇ ಸ್ವಂತವಾಗಿ ಮಾಡ್ಕೊಂತೀರಾ ಅಂದ್ರೆ ಅಂತ ಹೇಳಿ ಅವ್ರು ಪ್ಲಾಟ್ ಬೇಕಾದ್ರೆ ತಗೋಬಹುದು. ಓಕೆ, ಸೊ ವೀಕ್ಷಕರೇ, ಲೇಔಟ್ ನೋಡ್ತಾ ಇದ್ದೀರಾ ಯಾವ ರೀತಿ ಡೆವಲಪ್ಮೆಂಟ್ ಆಗಿದೆ ಅಂತ. ಸೊ ಪ್ರತಿಯೊಂದು ನಿಮ್ಗೆ ಇಂಡಿವಿಜುವಲ್ ಸೈಟ್ಗೆ ಒಂದು ಯೂನಿಕ್ ಆಗಿನೇ ಮಾರ್ಕೇಶನ್ ಮಾಡಿದ್ದಾರೆ. ಯಾವುದು ಕೂಡ ನಿಮ್ಗೆ ಸ್ಕ್ವೇರ್ ಫೀಟ್ ಅಲ್ಲಿ ಮೋಸ ಆಗೋ ತರ ಇರಲ್ಲ, ಯಾಕಂದ್ರೆ ಇದು ನಿಮ್ಗೆ ಮಾರ್ಕೇಶನ್ ಆ ತರ ಮಾಡ್ಕೊಟ್ಟಿದ್ದಾರೆ. ಸೊ ಹಾಗೆ ನೋಡೋದಾದ್ರೆ ಇಲ್ಲಿ ಪ್ರೀಮಿಯಂ ಕಸ್ಟಮರ್ಸ್ಗೆಲ್ಲ ವಿಲ್ಲಾ ಅವರು ಆಫರ್ ಕೂಡ ಮಾಡ್ತಾ ಇದ್ದಾರೆ. ಸೊ ಯಾರೆಲ್ಲ ಒಂದು ವಿಲ್ಲಾ ಕಟ್ಕೊಂಡು ಇರೋದಕ್ಕೆ ನೋಡ್ತಾ ಇದ್ದೀರಲ್ಲ, ಅವರಿಗೆಲ್ಲ ಪರ್ಫೆಕ್ಟ್ ಪ್ಲೇಸ್ ಅಂತಾನೆ ಹೇಳ್ಬೋದು. ಹಾಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರತ್ತೆ ಕನಕ್ಪುರ ರೋಡ್ ಅಲ್ಲಿ ಯಾವ ರೀತಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿ ಸರೌಂಡಿಂಗ್ ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಯಾವ ರೀತಿ ಇದೆ? ಸ್ಕೂಲ್ಸ್, ಕಾಲೇಜಸ್ ಎಲ್ಲ ಸೂಪರ್ ಆಗಿದೆ ನೋಡಿ. ನೀವು ನೋಡ್ತಾ ಇರ್ಬೋದು ಆರ್ಟ್ ಆಫ್ ಲಿವಿಂಗ್ ಇಲ್ಲಿಂದ ಜಸ್ಟ್ ಒಂದು 10 ಮಿನಿಟ್ಸ್ ಡ್ರೈವ್. ಆರ್ಟ್ ಆಫ್ ಲಿವಿಂಗ್ 10 ಮಿನಿಟ್ಸ್ ಡ್ರೈವ್ ಇರುತ್ತೆ. ಮತ್ತೆ ದಯಾನಂದ ಯೂನಿವರ್ಸಿಟಿ ಕೂಡ ಇಲ್ಲಿಂದ ಒಂದು 10 ಮಿನಿಟ್ಸ್ ಡ್ರೈವ್ ಇರುತ್ತೆ. 10 ಮಿನಿಟ್ಸ್. ಹೌದು, ದೊಡ್ಡ ಯೂನಿವರ್ಸಿಟಿ ಅದು. ದಯಾನಂದ ಯೂನಿವರ್ಸಿಟಿ ಇದೆ, ಅದು ಕೂಡ 10 ಮಿನಿಟ್ಸ್ ಡ್ರೈವ್ ಇದೆ.
ಮತ್ತೆ ಜೈನ್ ಕಾಲೇಜ್ ಇರ್ಬೋದು, ಹ್ಮ್. ಮತ್ತೆ ಕನಕಪುರ ರೋಡ್ ಅಂತೆ ಒಂದು ಎಜುಕೇಶನಲ್ ಹಬ್ ಅಂತಾನು ಹೇಳಕ್ ಇಷ್ಟಪಡ್ತೀನಿ. ಹ್ಮ್. ಯಾಕಂತ ಹೇಳಿದ್ರೆ ಈ ಕಡೆನೂ ನಿಮ್ ಕಾಲೇಜಸ್ ಸಿಗುತ್ತೆ, ಆ ಕಡೆ ಈ ಕನಕಪುರ ಅಪ್ ಟು ಕನಕಪುರ ಗಂಟನು ಕಾಲೇಜಸ್ ಡೆವಲಪ್ಮೆಂಟ್, ಹೌದು, ಕಾಲೇಜಸ್ ಜಾಸ್ತಿ ಇದೆ. ಓಕೆ, ಇವಾಗ ಸರೌಂಡಿಂಗ್ ಶಾಪಿಂಗ್ ಮಾಲ್ಸ್ ಎಲ್ಲ ಅದು ನಮ್ಗೆ ಯಾವ ರೀತಿ ಕನೆಕ್ಟ್ ಮಾಡ್ಕೋಬಹುದು? ನೀವು ಆರಾಮಾಗಿ ಶಾಪಿಂಗ್ ಮಾಲ್ಸ್ ಎಲ್ಲ ನಿಮ್ಗೆ ಯಾವ್ದೇ ತರ ಆಚೆ ಕಡೆ ಹೋಗ್ಬೇಕು ಆತರ ಏನಿಲ್ಲ. ಹ್ಮ್. ನಿಮ್ಗೆ ಕನಕಪುರ ರೋಡ್ ಅಲ್ಲೂ ಫೋರಂ ಮಾಲ್ ಸಿಗುತ್ತೆ. ಹ್ಮ್ ಹ್ಮ್ ಇಲ್ಲಿಂದ ಜಸ್ಟ್ ಒಂದು ಹಾಫ್ ಅನ್ ಅವರ್ ಡ್ರೈವ್ ಅದು. ಹ್ಮ್. 30 ಮಿನಿಟ್ಸ್ ಡ್ರೈವ್ ಅಲ್ಲಿ ನಿಮ್ಗೆ ಫೋರಂ ಮಾಲ್ ಸಿಗ್ಬಿಡುತ್ತೆ. ಹ್ಮ್. ಮತ್ತೆ ಅಲ್ಲೇ ನಿಮ್ಗೆ ಯಾವ್ದೇ ತರ ಏನೇನ್ ಬೇಕೋ ಅದೆಲ್ಲ ಅಲ್ಲೇ ಸಿಗತ್ತೆ ಸಿಗುತ್ತೆ. ಅಂತ. ಓಕೆ, ಸೊ ವೀಕ್ಷಕರೇ, ಒಂದು ಒಳ್ಳೆ ಲೊಕೇಶನ್ ಅಲ್ಲಿ ಸಿಗ್ತಾ ಇರುವಂತ ಒಂದು ಲೇಔಟ್ ಇದು. ಏನ್ ಅಪ್ರೂವಲ್ ಬಂದಿದೆ ಸರ್ ಇಲ್ಲಿ? ಸರ್, ಇದು BMRD ಅಪ್ರೂವ್ಡ್ ಆಗಿದೆ. ಹ್ಮ್. ಇಂಡಿವಿಜುವಲ್ ಈ ಖಾತಾದಲ್ಲಿ BMRD ಅಪ್ರೂವ್ಡ್ ಇಂಡಿವಿಜುವಲ್ ಈ ಎ ಖಾತಾ ಪ್ಲಸ್ ಈ ಖಾತಾ ಇದೆ. ಸರಿ ಸರ್, ಹಾಗಾದ್ರೆ ಇದು BMRD ಅಪ್ರೂವ್ಡ್ ಎ ಖಾತಾ ಜೊತೆಗೆ ಈ ಖಾತಾ ಕೂಡ ರೆಡಿ ಇದೆ. ರೆಡಿ ಇದೆ. ಸರಿ, ಇಲ್ಲಿ ಏನೇನ್ ಡೈಮೆನ್ಷನ್ ಅಲ್ಲಿ ಸೈಟ್ ಸಿಗ್ಬೋದು ಮತ್ತೆ ಯಾವ ಫೇಸಿಂಗ್ಸ್ ಇದೆ? ಸರ್, ಇಲ್ಲಿ ನಾರ್ತ್ ಮತ್ತೆ ಈಸ್ಟ್, ಓಕೆ ನಾರ್ತ್ ಈಸ್ಟ್ ಹ್ಮ್. ಮತ್ತೆ ವೆಸ್ಟ್ ಕೂಡ ಸಿಗುತ್ತೆ ನಿಮ್ಗೆ. ಓಕೆ ನೀವು ನೋಡ್ತಾ ಇರ್ಬೋದು, ಈಸ್ಟ್ ಅಲ್ಲಿ ನಿಮ್ಗೆ 1500 ಸ್ಕ್ವೇರ್ ಫೀಟ್ ಸಿಗುತ್ತೆ. ಓಕೆ ಹೌದು. ವೆಸ್ಟ್ ಅಲ್ಲಿ 1200 ಇದೆ. ಹ್ಮ್. ಮತ್ತೆ ವೆಸ್ಟ್ ಅಲ್ಲಿ ನಿಮ್ಗೆ 900 ಕೂಡ ಹ್ಮ್. 4 ಪ್ಲಾಟ್ ಸಿಗುತ್ತೆ ಸರ್. 4 ಪ್ಲಾಟ್ ಸಿಗುತ್ತೆ. ಹೌದು. ಹಾಗಾದ್ರೆ ಸ್ಟಾರ್ಟಿಂಗ್ ಬಂದು 900 ಸ್ಕ್ವೇರ್ ಫೀಟ್ ಇಂದ ಸ್ಟಾರ್ಟ್ ಇದೆ ಅಪ್ ಟು 1500 ಕಡೆಗೂ 1500. ಓಕೆ, ಒಂದು ಬ್ಯೂಟಿಫುಲ್ ವಿಲ್ಲಾ ಕಟ್ಬೇಕಂದ್ರೆ ಒಂದು 1500 minimum ಸ್ಕ್ವೇರ್ ಫೀಟ್ ಬೇಕೇ ಬೇಕು. ಇರ್ಲೇಬೇಕು. ಹೌದು, ಯಾಕಂದ್ರೆ ಒಂದು ಬ್ಯೂಟಿಫುಲ್ ಆಗಿ ಮನೆ ಲುಕ್ ಬರುತ್ತೆ. ಹಾಗೆ ಹೊರಗಡೆ ಎಲ್ಲ ಕಾರ್ ಪಾರ್ಕಿಂಗ್ ಮಾಡಕ್ಕೆಲ್ಲ ತುಂಬಾ ಚೆನ್ನಾಗಿ ಒಂದು ಸ್ಪೇಸ್ ಸಿಗತ್ತೆ. ಲೋನ್ ಎಲ್ಲ ಆಗುತ್ತೆ ಈ ಪ್ಲಾಟ್? ಲೋನ್ ಅಪ್ ಟು 70% ಅವೈಲೇಬಲ್ ಇದೆ. ಲೋನ್ ಅಪ್ ಟು 70% ಆಲ್ ಅವೈಲೇಬಲ್. ನ್ಯಾಷನಲ್ ಬ್ಯಾಂಕ್ಸ್ ಅಲ್ಲೂ ಲೋನ್ ಆಗುತ್ತೆ. ಸರಿ ಸರ್, ಇದು ಲೇಔಟಿಗೆ ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದ್ದೀರಾ? ಸರ್, ಇದಕ್ಕೆ ನಾವು 5999 ಪರ್ ಸ್ಕ್ವೇರ್ ಫೀಟ್ ಕೋಟ್ ಮಾಡ್ತಾ ಇದೀವಿ. ಓಕೆ ನೀವು ಅಕ್ಕಪಕ್ಕ ವಿಚಾರಿಸಬಹುದು. ಅಕ್ಕಪಕ್ಕ ಎಲ್ಲ ತುಂಬಾ ಜಾಸ್ತಿ ಇದೆ ಪ್ರೈಸ್. ಹ್ಮ್. ಆಲ್ಮೋಸ್ಟ್ 3000 ಇಂದ 4000 ರುಪೀಸ್ ಜಾಸ್ತಿ ಸಿಗುತ್ತೆ. ಹ್ಮ್. ನಾವು ಅಷ್ಟು ಮಾಡ್ತಾ ಇಲ್ಲ. 5999 ಪ್ರೈಸ್ ಇದೆ. ಹ್ಮ್. ಇದೇ ಸಂಡೇ ಲಾಂಚ್ ಮಾಡ್ತಾ ಇದೀವಿ. ಯಾರೆಲ್ಲ ಕಸ್ಟಮರ್ಸ್ ಕ್ಯಾಬ್ ಬೇಕಾಗಿದೆ, ಅವ್ರ ಡಿಸ್ಪ್ಲೇ ಮೇಲೆ ನಂಬರ್ ಬರ್ತಾ ಇರ್ತದೆ, ಹ್ಮ್. ಅದಕ್ಕೆ ಕಾಲ್ ಮಾಡಿದ್ರೆ ನಾವು ಫ್ರೀ ಕ್ಯಾಬ್ ಸರ್ವಿಸ್ ಕೊಡ್ತೀವಿ. ಹ್ಮ್. ಅವ್ರು ವಿಸಿಟ್ ಮಾಡಿ ಅವ್ರಿಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ವಿಲ್ಲಾ ಕಾನ್ಸೆಪ್ಟ್ ಮಾಡ್ಕೋಬಹುದು. ಇಲ್ಲ ಅಂದ್ರೆ ಸೈಟ್ ಬೇಕಾದ್ರೆ ಸೈಟ್ ತಗೋಬಹುದು. ಹ್ಮ್. ಇಲ್ಲ ಇಂಡಿವಿಜುವಲ್ ಆಗಿ ಬಿಲ್ಡಿಂಗ್ ಕಟ್ಕೊಂತೀರಾ ಅಂದ್ರೂ ನಾವು ಬಿಲ್ಡಿಂಗು ಕೂಡ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತೀವಿ. ಹ್ಮ್. ಇಲ್ಲ ಅವರೇ ಸ್ವಂತವಾಗಿ ಕಟ್ಕೊಳ್ಬೇಕು ಅಂದ್ರೆ ಅವರು ಕಟ್ಕೋಬಹುದು. ಓಕೆ, ಸೊ ಎಲ್ಲಾ ತರ ಆಪ್ಷನ್ ಆಪ್ಷನ್ಸ್ ಅವೈಲೇಬಲ್ ಇದೆ ಸರ್. ಓಕೆ, ಸೊ ಕಸ್ಟಮರ್ ಎಲ್ಲೂ ಮೀನ್ಸ್ ನಮ್ಮ ಗ್ರಾಹಕರು ಎಲ್ಲೂ ಬೇಜಾರಾಗಬಾರ್ದು ಹೌದು, ನಮ್ಗೆ ಆ ತರ ಸಿಕ್ಕಿಲ್ಲ ಅಂದ್ರೆ. ಓಕೆ, ಸೊ ವೀಕ್ಷಕರೇ, ಇದು ನಿಮ್ಗೆ ವಿಲ್ಲಾ ಕಾನ್ಸೆಪ್ಟ್ ಆಕ್ಚುಲಿ ಪ್ಲಾಟ್ ಪ್ಲಾನಿಂಗ್ ಆಗಿರೋದು. ಯಾಕಂದ್ರೆ ನಿಮ್ಗೆ ಪಕ್ಕದಲ್ಲಿ ಒಂದು ಕಾಂಕಾರ್ಡ್ ನ್ಯಾಪಾವಾಲಿ ಅಂತ ಒಂದು ಸಿಗತ್ತೆ. ಅಲ್ಲಿ ಕಂಪ್ಲೀಟ್ ಆಗಿ ನೋಡಿದ್ರೆ ನೀವು ವಿಲ್ಲಾನೇ ಇರೋದು. ಸೊ ಹಾಗೆ ಇಲ್ಲೂ ಕೂಡ ನೀವು ಒಂದು ಕನಸಿನ ಒಂದು ವಿಲ್ಲಾ ಕಟ್ಕೋಬಹುದು. ಸೊ ಬ್ಯೂಟಿಫುಲ್ ಆಗಿರುವಂತ ಪ್ಲೇಸ್ ಅಂತಾನೆ ಹೇಳ್ಬೋದು. ಪ್ರೈಸ್ ಬಂದು 5999 ಅಂದ್ರೆ 5999 ರೂಪಾಯಿ ಪರ್ ಸ್ಕ್ವೇರ್ ಫೀಟ್ ಇವಾಗ ಸಿಗ್ತಾ ಇರೋದು. ಬೆಸ್ಟ್ ಪ್ರೈಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ಇವಾಗ ಏನ್ ಡೆವಲಪ್ಮೆಂಟ್ ಆಗ್ತಾ ಇದೆ ಈ ಸರೌಂಡಿಂಗ್ ಎಲ್ಲ, ನಿಮ್ಗೆ ಈ ಪ್ರೈಸ್ ಅಲ್ಲಿ ಸಿಗೋದು ಕಷ್ಟ. ಅದ್ರಲ್ಲೂ ಒಂದು ಒಳ್ಳೆ ಪ್ರೈಸ್ ಜೊತೆಗೆ ಏನ್ ನೋಡೋದಂದ್ರೆ ಡೆವಲಪ್ಮೆಂಟ್, ತುಂಬಾ ಚೆನ್ನಾಗಿರುವಂತ ಡೆವಲಪ್ಮೆಂಟ್ ಅಲ್ಲಿ ಒಂದು ಒಳ್ಳೆ ಸೈಟ್ ಬೇಕಂದ್ರೆ ಇದು ನಿಮ್ಗೆ ಪರ್ಫೆಕ್ಟ್ ಆಗಿದೆ. ಸೊ ಇನ್ನೂ ಏನಾದ್ರೂ ನಿಮ್ಗೆ ಡೌಟ್ಸ್ ಇದ್ರೆ ಡಿಸ್ಪ್ಲೇ ಮೇಲೆ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀವಿ, ಅಲ್ಲಿಂದ ಡೈರೆಕ್ಟ್ ಆಗಿ ಕಾಂಟ್ಯಾಕ್ಟ್ ಮಾಡಿ. ಇದೇ ಬರುವಂತ ಭಾನುವಾರ ಏನಿದೆ ಈ ಪ್ರಾಜೆಕ್ಟ್ ನ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಲಾಂಚ್ ಗೆ ಬನ್ನಿ, ನಿಮ್ದು ಒಂದು ಕನಸಿನ ಸೈಟ್ ತಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಅಬ್ದುಲ್ ಸರ್, ಕಂಪ್ಲೀಟ್ ಆಗಿ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದ ಸರ್. ಥ್ಯಾಂಕ್ ಯು ಸೊ ಮಚ್.